रामायण सीताराम लक्ष्मण समेत आंजनेय स्वामी देवताभ्यो नमः श्री रक्षा बल प्राप्त्यर्थम मलयोरम्म देवताभ्यो नमः गणि कुचम्म देवताभ्यो नमः आंजनेय परब्रह्मणे नमः लक्ष्मी नारायण कृपा कटाक्ष बल सिद्ध्यर्थम भगवत् प्रार्थनानि समर्पयामि ओपन ओम ध्रुवंदे राजा वरुणो ध्रुवं देवो बृहस्पतिः ध्रुवन्त इन्द्रस्य ध्रुवं ध्रुवो गृह्णन्तु ಕಂದಳದ ಕಂದ ಶುಭ ಆಗಲಿ. ಅಯ್ಯಪ್ಪನ ಹೆಸರು ಇಡಬೇಕು ಅಂತ ಆಸೆ. ಅಯ್ಯಪ್ಪನ ಹೆಸರು ನಾನೇ ಸರಿ ಸರಿ. ಚಾಂಗಂ ಗಂಗುಲೋದೋ ಗೋವಿಂದ ಸಮನಾಹರಂ ಕಪಿಲಾಯನಂ ಧೂಪೋಯಂ ಪರಿಗೃಹ್ಯತಾಂ ಪರ್ಯಾಪ್ತ್ಯಾನಂದರಾಯಾಯ ಸರ್ವಸ್ತೋಮೋದಿರಾತ್ರ ಉತ್ತಮಃ ಭವತಿ ಸರ್ವಸ್ಯ ನಮಸ್ಕಾರ ಮಾಡ್ಕೊಂಡ್ಬಿಡಿ. ಸರ್ವಮೇವ ಜಯನಾಪ್ನೋತಿ ಸರ್ವಂ ಜಯತಿ. ಆಯ್ತಪ್ಪ, ಶುಭ ಆಗಲಿ. ಈ ಪಂದಳ ಅನ್ನೋ ಒಂದು ಗೃಹ ಶಾಶ್ವತವಾಗಿರಲಿ. ಗೃಹದಲ್ಲಿರೋ ವಾಸಿಕರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿರಲಿ. ಕುಲೋನ್ನತಿ ಗೃಹೋನ್ನತಿ ಪ್ರಾಪ್ತಿಯಾಗಲಿ. ಹತ್ತಲವಾರು ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ವಂಶ ಪಾರಂಪರ್ಯವಾಗಿ ಸೇವೆ ನೆರವೇರಲಿ. ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಪ್ರಾಪ್ತಿಯಾಗಲಿ. ಎಲ್ಲರೂ ಅಕ್ಷರ ತಾಡ್ರಪ್ಪ, ಒಂದು ಆಶೀರ್ವಾದ ಮಾಡಿಬಿಡ್ರಿ ಎಲ್ಲ ಅವ್ರಿಗೆ. ಲಕ್ಷ್ಮೀನಾರಾಯಣಾನುಗ್ರಹ ಫಲ ಪ್ರಾಪ್ತಿರಸ್ತು. ನಮಸ್ಕಾರ ಮಾಡ್ಕೊಳ. ಲಕ್ಷ್ಮೀನಾರಾಯಣ ಕೃಪಾಕಟಾಕ್ಷ ಫಲ ಪ್ರಾಪ್ತಿರಸ್ತು. ಇದು ಒಂದು ರೌಂಡ್ ಒಳ್ಳೆಯದಾಗ್ಲಪ್ಪ. ತೆಗೆದ್ಮೇಲೆ ಮಾಡಲಿ. ಹರಿ ಓಂ. ಈ ದಿನ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ನನ್ನೂರಿನವನು ವೆಂಕಟೇಶ್ ಹಾಗೂ ಸಹನ, ಇವರಿಬ್ಬರ ಕನಸು, ಇವ್ರ ತಂದೆ ಆಶೀರ್ವಾದ, ತಾಯಿಯ ಕೃಪಾ ಕಟಾಕ್ಷ, ಶ್ರಮದ ಫಲ, ದೈವದ ಅನುಗ್ರಹ, ಈ ಒಂದು ಪಂದಳ ಅಂತ ನೂತನ ಗೃಹ ಪ್ರವೇಶ ಈ ದಿನ ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ನೆರವೇರಿದೆ. ಎಲ್ಲರ ಆಶೀರ್ವಾದ ಪ್ರಾಪ್ತಿಯಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಜೀವನದ ಒಂದು ಮಹತ್ತರವಾದ ಕನಸೇನಪ್ಪ ಅಂದರೆ ತಮಗೊಂದು ವಾಸಕ್ಕೆ ಒಂದು ಯೋಗ್ಯವಾದ ಒಂದು ಗೂಡು ಕಟ್ಕೋಬೇಕು ಅಂತ. ಹಾಗೆ ಪ್ರತಿಯೊಬ್ಬರ ಕನಸು ನನಸಾದ ಆ ಕ್ಷಣ ಇದೆಯಲ್ಲ, ಅದು ತಮ್ಮ ಜೀವನದ ಅಭೂತಪೂರ್ವವಾದ ಸಾಧನೆ ಅಂತ ಅವರಿಗೆ ಬಹಳ ಆತ್ಮತೃಪ್ತಿ ಆಗುತ್ತೆ. ಹಾಗಾಗಿ ಯಾಕೆಂದರೆ ಇದ್ದವರು ಕಟ್ಟೋದು ಬಹಳ ಸುಲಭ, ಆದರೆ ಬಾಲ್ಯದಿಂದಲೂ ಶ್ರಮ ವಹಿಸಿ ಬಡತನದಲ್ಲಿ ಬೆಳೆದು ಉಳಿದು ಅದನ್ನು ಉಳಿಸಿ ಗಳಿಸಿ ಬೆಳೆಸ್ತೀವಲ್ಲ, ಅದು ಒಂದು ಸಾಧನೆ. ಹಾಗಾಗಿ ನಮ್ಮ ಸ್ನೇಹಿತನ ಮದುವೆನೂ ನಾನೇ ಮಾಡಿದ್ದೀನಿ, ಮಕ್ಕಳ ನಾಮಕರಣ ಗೃಹ ಪ್ರವೇಶ ಸೇವೆ ಮಾಡಿದ್ದೀನಿ. ಹಾಗೆ ಮಕ್ಕಳ ಮದುವೆನೂ ಆ ದೇವರು ನಮ್ಮ ಕೈ ನೆರವೇರಿಸುವಂಥ ಭಾಗ್ಯ ನಮಗೂ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಹಾರೈಸ್ತಾ ಇದ್ದೇವೆ. ಶುಭ ಆಗಲಿ. ಲಕ್ಷ್ಮೀನಾರಾಯಣ ಚೆನ್ನಾಗಿಟ್ಟಿರಲಿ. ನಾರಾಯಣ ಚೆನ್ನಾಗಿಲ್ಲಪ್ಪ, ದೇವರು ಒಳ್ಳೇದು ಮಾಡಲಿ. ಒಳ್ಳೇದಾಗಲಿ ಕಣಪ್ಪ, ಒಳ್ಳೇದಾಗಲಿ ಕಣ. ಹಾಂ ಪಾಪ ಎಲ್ಲ ಚಿಕ್ಕ ಮನೇಲಿ, ನಾವು ದೋಣಿ ಮನೇಲಿ ಎಲ್ಲರೂ ಜೀವನ ಮಾಡಿ ಅಷ್ಟು ಪುಟ್ಟ ಮನೇಲಿ ಭಾಗದಲ್ಲಿ ಇದ್ದು ಇಷ್ಟು ದೊಡ್ಡ ಮನೆ ಕಟ್ಕೊಬೇಕಾದ್ರೆ ಋಣ ಇದ್ರೆ ಮಾತ್ರ ಪ್ರಾಪ್ತಿ ಆಗೋದು. ದೇವ್ರು ಒಳ್ಳೇದು ಮಾಡ್ಲಪ್ಪ, ಒಳ್ಳೇದಾಗಲಿ. ಮೇನು ಐನೋರ್ಗೆ ಬಲಗೈ ಏನಾದ್ರೂ ಒಂದು ಬಲಗೈ ಅನ್ನೋದು ಏನಾದ್ರು ಒಂದಿದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಅವರು ಬಾಬಾಯ್ದ ಪುರುಷೋತ್ತಮ್ ಅಂತ ತುಂಬಾ ಅಭೂತಪೂರ್ವವಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮನ. ಅವ್ರು ಒಳ್ಳೇದು ಮಾಡಲಿ ಭಗವಂತ. ಅವ್ರಿಗೂ ಸಹ ಅವ್ರ ಕುಟುಂಬಕ್ಕೂ ಸಹ ಆಯುಷ್ಯ ಆರೋಗ್ಯ ಕೊಡಲಿ ಭಗವಂತ ಅಂತ ನಾನು ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ಎಷ್ಟು ಮಾಮ ಮನೆ ತೋರ್ಸ್ ಮಾಮ, ಇಬ್ರು ಕರ್ಕೊಂಡು ಎಲ್ಲ ಕಡೆಯಿಂದ ಓಮ್ ಟೂರ್ ಇದ್ರಾಗ ಆಗಬೇಕು. ಹಾಂ ಗೈಸ್, ಹಿಂಗಾಯ್ತು ಮನೆ ಓಪನಿಂಗ್ ಸೆರೆಮನಿ ಕಂಪ್ಲೀಟ್ ಆಗಿ ಮುಗೀತು. 500 ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗೀತಾ? 500 ಶಾಸ್ತ್ರ ಎಲ್ಲ ನಿಂದು ಕೆಲಸ ಮುಗೀತಾ? ಒಳ್ಳೆ ಊರಿಗೆ ಗೈಸ್ ನೋಡ್ರಿ, ಸಾಕು ರೆಡಿ ಆಗಿರೋದು. ಸಾಕು ಬೇಜಾನಾಯ್ತು ಗೈಸ್, ಎಲ್ಲ ಆಯಿತು. ಮನೆ ಇನಾಗ್ರೇಷನ್ ಸಾಯಂಕಾಲ ಊರಿಗೆ ಹೊರಟು ಲೈಟಾಗಿ ಒಂದು ಅವ್ರು ಎಷ್ಟಾವ್ರು ಅಷ್ಟು ಮಾತ್ರ ಒಂದು ಇದು ಮಾಡ್ತೀನಿ. ಹೋಮ್ ರಿವ್ಯೂ ನನ್ನ ಮೇಲಿಂದ ನನ್ನ ಮಕ್ಕ ಫುಲ್ಲು ಟ್ರೆಡಿಷ್ನಲ್ ಮಾಡ್ರ ನನ್ನ ಮಕ್ಕ. ನಿನ್ಗೆ ರೂಮು?
ನಂಗೆ ಯಾವ್ದು ಬೇಡ ಅಲ್ಲಿ ನಿಮ್ ತಾತಂದ ಐತಿ ಆ ರೂಮೇ ಸಾಕು. ಅಲ್ಲೇ ಇರ್ತಿ ಹ್ಮ್ ಅಲ್ಲಿ ನೋಡಿ, ಅಲ್ಲಿಂದ ಬಾಕಿ ತೋರ್ಸ್ಕೊಂಬ ಎಲ್ಲ ಮನೆ ಏನ ಯಾರಿಗೆ ಮನೆ ಎಂಟ್ರಿಯಿಂದ ವಿಡಿಯೋ ಮಾಡ್ಕೊಂಡ್ಬೇಕು ಇವಾಗ. ನಿಮ್ಮ ಮಗ ಸೊಸೆ ನೀನು ನಿಮ್ಮ ಮೊಮ್ಮಕ್ಳು ವಾಸಿಸೋ ಮನೇನ ಒಂದು ಸಿಂಪಲ್ ಆಗಿ ಒಂದ್ ರೌಂಡ್ ತೋರ್ಸ್ಕೊಂಡ್ಬಿಡಿಲ್ಲ ಏನೇನು ಎತ್ತೈತ ಅಂತ. ನೋಡಿ ಬಾಕ್ಲಿಂದ ಬರೋಣ, ನಡೆಯವಾ. ಹಾ ಗಾಯ್ಸ್, ಹನುಮಕ್ಕ ಮಗನ ಸೊಸೆ ಜೊತೆ ಇರೋದು ಇದೇ ಫ್ಲೋರ್, ಇದೇ ಮನೆಯಲ್ಲಿ. ಸೆಕೆಂಡ್ ಫ್ಲೋರ್ ಇದು, ಅಥವಾ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರು. ನೋಡಿ ಒಳಗೆ ತೋರಿಸು ಎಲ್ಲ ಏನೇನು ಅಂತ. ಅದ್ ನೋಡಿಲ್ವ ಎಲ್ಲೂ ಹೋಮ್ ರಿವ್ಯೂ ಹೆಂಗ್ ಮಾಡ್ತಾರೆ ಅಂತ. ಒಳಗೆ ಹೋಗ್ಬೇಕಾರೆ ಹೆಂಗೇನು ತಿಳ್ಕೊಟ್ರಿ ನಿನ್ ಮಗ ಅಲ್ಲಿ ಮೂಲೆ ಗಂಟೆ ಹೊಡ್ಕೊಂಡು ಹೋಗ್ಬೇಕು ಅಂತ. ಗೈಸ್ ಇಲ್ಲೊಂದು ಗಣೇಶ ಬರ್ತದಂತೆ. ಇಲ್ಲೊಂದು ಗಣೇಶ ಇಟ್ಬಿಟ್ಟು ಪಾಸಿಟಿವ್ ಬ್ರಾಸ್ ತಂದು ಬೆಲ್ಲು ಬಲ್ಗಾಯ ಹೊಡಿಬೇಕು. ಹೊಡಿ ಆಯ್ತು. ಹೊಡಿ ಹೊಡೆದ್ಬಿಟ್ಟು ಬಲ್ಗಾಲಿ ಕೊಳಿಗೆ ಹೋಗೋದಾ? ನೋಡಿ ಬರಮ್ಮ ನೀನು. ಆಮೇಲೆ ಏನು ಹೇಳ್ತಾರೆ ಹೇಳು. ಗೈಸ್ ಹಿಂಗದೇ ಡೋರ್ ನಿಂತ್ಕೊಂಡು ಮನೆ ಅವ್ರು ಇರೋದು ಫುಲ್ಲು ವೈಟ್ ಮಾಡ್ಬಿಟ್ಟಾರೆ. ಜಾಸ್ತಿ ಜಾತ್ರೆ ಮಾಡಿಲ್ಲ, ಫುಲ್ಲು ವೈಟು. ನಮ್ಮೂರ್ ಕಳಗಿಚಮ್ಮ ಬಸ್ ಯಾವ ಪುರೋಹಿತರು ಬಂದಿದ್ದು ಅವರೇ ಸ್ಟಾರ್ಟ್ ಮಾಡಿದ್ದು ಎಲ್ಲ ಅಲಂಕಾರ. ಇದು ಎಬ್ಬೂರು, ಇವರೇ ಎಬ್ಬೂರು ಪುರೋಹಿತರು. ಆಂಜನೇಯ ಪುರೋಹಿತರು. ನೀವು ಫಿಕ್ಸಾ ವರ್ಷ ಫಿಕ್ಸಾ? ಹಾಂ ನೀವು ಅಮ್ಮನವರು ಎಬ್ಬೂರು ಆಂಜನೇಯನ ಅರ್ಚಕರು ನೀವೇನಾ? ಹಾಂ ಇದೇ ಗೈಸ್ ಮನೆ ದೇವರು ಹನುಮಕ್ಕ ಮನೆ ದೇವರು. ಏನ್ ಹೇಳ್ತೀರಾ? ಮನೆ ಓನರ್ ಅಲ್ಲೋಡಿಲ್ಲ ಮನೆ ಏನೋ ಮಾಡ್ತಾರಲ್ಲ ಫಸ್ಟ್ ಮನೆ ನೋಡ್ಬಿಟ್ಟಿರಿ ನೀವು ಶಾಕ್ ಆಗ್ಬಿಟ್ಟಿರ. ಅವತ್ತು ಅಲ್ಲಿಂದ ಇಲ್ಲಿ ಮಾಡೋರೆ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮಾಮ ಏನೇನು ಹೇಳ್ತು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೋಡ್ತೀನಿ ನೋಡ್ರಿ. ಅದೇ ಹಿಂಗೆ ಮನೆ ಎಂಟ್ರಿ ಆಗ್ತಿದ್ದಂಗೆ ಬುದ್ಧ ಅಲ್ಲಿ ಪಾಸಿಟಿವ್ ವೈಬ್ ಇರಲಿ ಅಂತ. ಬುದ್ಧ ಬಿಟ್ರೆ ನೆಕ್ಸ್ಟ್ ಇಲ್ಲಿ ಅವ್ರ ಫೈಲ್ ಕಣಕಂತ ಇದು. ಅವ್ರ ಫೈಲ್ ಬಿಟ್ಟರೆ ಇಲ್ಲೊಂದು ಕಂಡ್ರು ಕಾಣದೇ ಇರೋ ಥರ ಒಂದು ವಾಶ್ರೂಮು, ಇಡನ್ ಬಾತ್ರೂಮು ವಾಶ್ರೂಮು. ಇದು ಅವ್ರ ಮಕ್ಕಳಿಗೆ ರೂಮು. ಚಿಕ್ಕದಾಗಿ ಇನ್ನೂ 4 ವರ್ಷ 5 ವರ್ಷ ಅವ್ರಿಗೆ ರೂಮು. ಅದು ಬಿಟ್ಟರೆ ಸ್ಟಡಿ ಟೇಬಲ್ಲು. ಸಮಿತಿ ನನಗೆಲ್ಲ ಗೊತ್ತು. ಅವ್ರ ರೂಮು ಅವ್ರು ಇರೋಕ್ಕೆ ಚಿಕ್ಕ ಮಕ್ಳಿಗೆ ಸಾಕು ಅಂತ ಅಂದ್ಬಿಟ್ಟು ಇದೊಂದು ವಾರ್ಡ್ರೋಬು. ಗೈಸ್ ಇದು ಇಂಟೀರಿಯರು ನಮ್ಮ ಕಿರಣ, ನಮ್ಮ ಕಾಲೇಜ್ ಕಿರಣ, ಅವ್ನು ಕಾಂಟ್ಯಾಕ್ಟ್ ಮಾಡಿ ಕಸಿದ ಅವ್ನ ಫ್ರೆಂಡ್ ಯಾರೋ ಅವ್ರು ಮಾಡ್ಕೊಂಡಿರೋದು ಇದೆಲ್ಲ. ಅಷ್ಟೊಂದು ವೈಪಾಗಿ ಏನು ಮಾಡಿಸಿಲ್ಲ, ಇರೋದಾಗೆ ಮಾಡ್ಸೋರೆ. ಇದಕ್ಕೆ ಸುಟ್ಟೋಗೋದೇ ಕೈಯೆಲ್ಲ, ಕೈ ಮೈ ಎಲ್ಲ ಸುಟ್ಕೊಂಡ್ಬಿಟ್ರೆ ಇಷ್ಟು ಮಾಡ್ಸೋಕೆ. ಇದು ಬಾಲ್ಕನಿ ಚಿಕ್ಕ ಮಕ್ಳು ಇರೋಕ್ಕೆ. ಇದು ಇಬ್ಬರು ಮಕ್ಕಳಲ್ಲ, ಒಬ್ಬರಿಗೆ ಸ್ಟಡಿ ಟೇಬಲು, ಇನ್ನೊಂದು ಅವ್ರ ಸ್ಟಡಿ ಟೇಬಲು. ನಿನಗೆ ಸ್ಟಡಿ ಟೇಬಲು. ಇದು ಮಂಚ ಹಳೆ ಮಂಚ ಚೆನ್ನಾಗಿತ್ತಂತೆ, ಹೆಂಗೆ ಬಿಸಾಕೋದು ಇರಲಿ ಅಂದ್ಬಿಟ್ಟು ಅವ್ರ ಮಕ್ಳು ಹಾಕ್ಬಿಟ್ರಂತೆ. ಅದನ್ನೇ ರೆಡಿ ಮಾಡ್ಸಿರೋದು. ರೆಡಿ ಮಾಡ್ಸಿರೋದು ಮಂಚನೆಯ ಹಳೇದಾಗೋಗೋದು ಅಂತ ಎಲ್ಲ ಬಣ್ಣ ಬಡಿಸಿ ರೆಡಿ ಮಾಡಿರೋದು. ಎಸಿಬಾರ್ದು, ಬೆಳೆಸಿಬಾರ್ದು ಅಂತ ಅದು ಮಂಚನೆಯ ಮಂಚ ತರ. ಆಮೇಲೆ ಈ ಮನೆಗೆ ಹಾಕಿರಿ ಎಲ್ಲಾ ಮರನು ಯಜಮಾನ್ರು ಬೆಳೆಸಿರೋದು. ನೀರು ಬೆಳೆಸಿರೋ ಮರ. ಡೋರು ವಾಸ್ಕಲ್ಲು ಕುಯ್ಸ್ಕೊಂಬಂದು ಕುಯ್ಸ್ಕೊಂಬಂದು ಇಲ್ಲಲ್ಲಿ ಹಾಕಿರೋದು ನಮ್ಮ ಯಜಮಾನ್ರು ಬೆಳೆಸಿರೋ ಮರ. ನಮ್ಮ ಯಜಮಾನ್ರು ಬೆಳೆಸಿರೋ ಅವ್ರದಲ್ಲಿ ನನ್ನ ಮಗ ಅವರು ಟ್ರೈನ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್, ಮೇಕಪ್ ಮಾಡೋರಿಗೆಲ್ಲ ಆ ಥರ ಅವ್ರ ಪ್ರೊಫೆಷನ್ ಅದೇನೇ. ಅವ್ರು ದುಡ್ಡು ಕಟ್ಸಿರೋದು. ಮನೆಗೆ ಎಂಟ್ರಿ ಇದ್ದಂಗೆ ಇದು ಬುದ್ಧ ಸಖತ್ತಾಗಿದ್ದು ಅದು ಬತ್ತಿದ್ದಂಗೆ ದೇವ್ರ ಮನೆ, ಪೂಜಾ ರೂಮು ಇದು ಈ ಥರ ಐತೆ ದೇವ್ರ ಮನೆ. ಇಲ್ಲಿ ಬತ್ತಿದ್ದಂಗೆ ಅಡುಗೆ ಮನೆ. ಇವತ್ತು ಗ್ರೂಪ್ ಪ್ರಯುಕ್ತ ಹೊಸ್ದಾಗಿ ಸೆಟಪ್ ಮಾಡೋರೆ. ನಮ್ಮ ಅಮ್ಮ ನೋಡಿ ಸಾಕಾಗ್ಬಿಡ್ತಿದ್ದೆ, ಈ ಥರ ಮಾಡ್ಬಿಟ್ಟಾರೆ ಅಂತ ಸಿಕ್ಕಾಬಿಟ್ಟು ಇಷ್ಟ ಆಗೋಯ್ತಂತೆ ನಮ್ಮ ಅಮ್ಮಂಗಿದು. ಗೈಸ್ ಇವೆಲ್ಲ ಫುಲ್ ಇದು ಏನು ಮೌಂಟ್ ಇಲ್ಲ, ಎಲ್ಲ ಇಲ್ಲಿ ಕೆಳಗಡೆ ಇರ್ತವೆ. ವಾರ್ಡ್ರೋಬು ಎಲ್ಲ ಕಿಚನ್ ಏನೇನು ಇಕ್ಕಂತಾರೆ ಗೊತ್ತಿಲ್ಲ, ಕಿಚನ್ಗೆಲ್ಲ ಗೊತ್ತಿರ್ತದೆ. ಇದೆಲ್ಲ ಏನೋ ಈ ಕಡೆಗೆ ಐಟಮ್ ಅವು ಇವು ಇದು ಈ ಥರ. ಇಲ್ಲೊಂದು ಸ್ಟೋರೇಜ್ ಯೂನಿಟು, ಇದೊಂಥರ ಸಖತ ಮಾಡ್ಸೋರೆ. ಇದು ಹೆಂಗಪ್ಪ ಅಂತಂದರೆ ಈಗ ತೆಗೆದ್ಬಿಟ್ಟು ಎಲ್ಲ ಫುಲ್ಲು ರ್ಯಾಕು, ಎಲ್ಲ ರ್ಯಾಕ್ ಸಿಸ್ಟಮ್ ಸುಕ್ಕನಾಗ ಬಂದು ಹಿಂಗೆ ಸುಕ್ಕನ ಒಳಗೆ ಇಟ್ಬಿಡೋದು. ಅದಾದ್ಮೇಲೆ ಇವೆಲ್ಲ ಕಬೋರ್ಡು ಏನಿಲ್ಲ ಇಲ್ಲ. ಇವೆಲ್ಲ ತಟ್ಟೆ ಪಾತ್ರೆ ಸಾಮಾನು ಚಂಬು. ಇದೊಂಥರ ಸಖತ್ತ ಟ್ರೆಂಡ್ ಕಡೆ ಇಟ್ಕೊಂಡ್ರಲ್ಲ ಇದನ್ನ ಎಲ್ಲ ಮನ್ಮಕ್ಳು ಕರೆಯಲಿ ಈ ಥರದೇ. ಇದು ಚಿಮ್ನಿ. ನಮಗೆ ಏನೋ ಅಂತಾನೆ ಗೊತ್ತಿಲ್ಲ, ನೆನ್ನೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಏನೇನು ಎತ್ತೈತೆ ಅಂತ. ಏನು ಕಮ್ಮದು ಮಿಕ್ಕಿರೋದು ಅದನ್ನ ಗ್ಯಾಸ್ ಇಂದು ಉದ್ರ ಹೋಗ್ತದೆ. ಅಡುಗೆ ಮಾಡ್ಬೇಕಾದ್ರೆ ಇಬ್ಬತ್ತು ಅದು ಹೋಗಕ್ಕೆ ಗ್ಯಾಸಿಂದ ಉದ್ರ ಹೋಗಲ್ಲ. ಅಯ್ಯೋ ಇದೆಲ್ಲ ಫುಲ್ ಟ್ರೆಡಿಷ್ನಲ್. ಏನು ಸಖತ ಮಾಡೋದು ನೋಡ್ರಿ ಇದನ್ನೆಲ್ಲ. ಇಲ್ಲಿ ಹಿಂಗದೆ ಅಷ್ಟೇ ಅಡುಗೆ ಮನೆ ಇಷ್ಟೇ. ಬರಮ್ಮ ನೆಕ್ಸ್ಟು ನಿಮ್ಮ ತಮ್ಮ ಸೊಸೆ ರೂಮ್ ತೋರ್ಸೋಣ. ಆಮೇಲೆ ಇದು ಮೈಸೂರಿನ ತೋರಿಸಿದಂತೆ ಕೃಷ್ಣ ಹಸು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನಮ್ಮ ಮಾಮ ಹೇಳಿದ್ದು ಬತ್ತಿದಂಗೆ ಒಂಥರ ಲುಕ್ಕು. ಹಸನು ನಗ್ತಾ ಇದೆ, ಕೃಷ್ಣನ ನಗ್ತಾವನೆ ನೋಡ್ರಿ ಈ ಥರ ಐತೆ. ಆಮೇಲೆ ಬಂದರೆ ಅವ್ರ ಬೆಡ್ರೂಮು ಗಂಡ ಹೆಂಡ್ರದು, ನಮ್ಮ ಹನುಮಕ್ಕನ ಮಗ ಮತ್ತು ಸೊಸೆದು.
ಮತ್ತು ಈ ಫ್ಯಾಮಿಲಿ ಫೋಟೋ ಅಲ್ಲಿ ಐತೆ ನೋಡ್ರಿ, ಆ ಜಾಗಕ್ಕೆ ಹಾಕ್ತಾರಂತೆ. ಎಲ್ಲರೂ ಹಾಕೊಳ್ಳಿ, ಪರವಾಗಿಲ್ಲ, ಅಲ್ಲೋಗಿ ಬಿಟ್ಟಿದ್ದು. ಇಲ್ಲೊಂದು ಒಳ್ಳೆ ಬಾಲ್ಕನಿ ವ್ಯೂ. ಮೇನ್ ಏನಪ್ಪ ಅಂತ ಅಂದರೆ ಕುಣಿಗಲ್ ಕೆರೆ ಇಲ್ಲೇ ಇದೆ ಗೈಸ್. ಮ್ಯಾಲ್ಗೆ ಹೋಗ್ಬಿಟ್ಟು ಟಾಪ್ ವ್ಯೂ ತೋರಿಸ್ತೀನಿ ರೀ, ಮೇಲ್ಗಡೆಯಿಂದ ಲುಕ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ಸೈಡ್ ಹಾಕಿ ನೋಡ್ರಿ, ಮೇಲ್ಗಡೆಯಿಂದ ಫುಲ್ ಟೆರೇಸಿಂದ ಯಾವ ಥರ ವ್ಯೂ ಇದೆ ಅಂತ. ಮತ್ತು ಮೇಲ್ಗಡೆಯಲ್ಲಿ ಪಾರ್ಟಿ ಯಾವ ಥರ ಮಾಡ್ಕೊಂಡು ಅವ್ರು ಚಿಕ್ಕದಾಗಿ ಏನಾದರೂ ಮನೆಯಲ್ಲಿ ಬರ್ತಡೇ ಫ್ಯಾಮಿಲಿ ಫಂಕ್ಷನ್ ಚಿಕ್ಕದಾಗಿ ನಡೆಸ್ರೆ ಸೆಲೆಬ್ರೇಟ್ ಮಾಡ್ಕೊಂಡು ಫುಲ್ ಟಾಪಲ್ಲಿ ಮಾಡ್ತಾರೆ, ಚೆನ್ನಾಗೈತದು. ಇದು ಬಿಟ್ಟರೆ ಇದು ಅವ್ರ ರೂಮು. ತಲೆ ಕಟ್ಸ್ಕೊಂಡು ಮಕ್ಕ ಒಳ್ಳೆ ಬಾಡ ಬಂದಿಂದು. ಇನ್ನೊಂದು 3 ವರ್ಷಕ್ಕೆ ನಿನ್ನ ಮನೆ ಹೋಮ್ ಟೂರ್ ಮಾಡಿ ಬಂದೆ. ಇದು ಮಾಮೂಲಿ ಅಟ್ಯಾಚ್ ಬಾತ್ರೂಮು ಎಲ್ಲ ಇದೆ. ರೂಮಿಂದ ಮನೆಗೆ ಹೋಗ್ಬಿಡೋದು. ಏನಮ್ಮ ನಮ್ಮ ಅಮ್ಮ ಚೆನ್ನಾಗಿದೆ ಇದಕ್ಕೆ. ಹೆಂಗಮ್ಮ ಇದು ಏನಂತಾರೆ ಇದಕ್ಕೆ? ಅಟ್ಯಾಚ್ ಬಾತ್ರೂಮ್ ಅಂದ್ರೆ ಅಟ್ಯಾಚ್ ಬಾತ್ರೂಮ್ ಹೇಗೆ ಮಾಡ್ಸೋದು? ಅಯ್ಯೋ ನಡಿ ನೈಸ್. ಇವೆಲ್ಲ ಒಂದು ಒಳ್ಳೆ ಪರವಾಗಿಲ್ಲ ವಾಟರ್ ರೂಮ್ ಮಾಮೂಲಿ ಇದ್ದೇ ಇರ್ತವೆ. ಅಷ್ಟಾಗಿ ಇಷ್ಟ್ಬಿಟ್ರೆ ಏನಿಲ್ಲ, ಜಾಸ್ತಿ ಏನು ಅಷ್ಟಾಗಿ ಅನಿಸಿಲ್ಲ, ಸಾಕು ಬೇಜಾನಾಯ್ತು ಇಷ್ಟಿಟ್ಬಿಟ್ರೆ. ಏನು ನಮ್ಗೇನು ಇಲ್ವಲ್ಲ ಆ ಥರ ಇದ್ದದ್ದು. ನಮ್ಗೆ ಇದು ನೋಡ್ರೇನೆ ನಾವಿರೋ ಬದುಕಿರೋ ಮನೆಯಲ್ಲಿ, ನಾವು ಜೀವನ ಮಾಡೋ ಮನೆಯಲ್ಲಿ ಈ ಥರ ಮನೆಗಳು ನೋಡ್ಬಿಟ್ರೆ ಇದನ್ನೇ ಒಳ್ಳೆ 5 ಸ್ಟಾರ್ ರೇಟಿಗೆ 5 ಸ್ಟಾರ್ ಲೆವೆಲ್ಗೆ ಅನಿಸ್ತದೆ ನಮಗೇನೆ. ಈ ಥರ ಐತೆ ಮನೆ ಓವರಾಲ್ ಲುಕ್ಕು ಅಷ್ಟೇ. ವಸಂತಮ್ಮರ ತಮ್ಮ ಮತ್ತು ಏನಂತಾರಮ್ಮ ನಿಮ್ಮ ತಮ್ಮನ ಹೆಂಡತಿಗೆ ತಮ್ಮ ಹೆಂಡರು ಅದನ್ನ ಕಟ್ಸಿ ನೋಡಿ ಮಾತಾಡ್ತಿರ್ಬೋದು. ನಿಂಗೆ ನಾನೇನಾದ್ರು ಮಾತಾಡ್ತಿದ್ದೆ ಗೈಸ್. ಇದು ರಾತ್ರಿ ಏನೋ ಈವೆಂಟ್ ನಡ್ಸ್ಕೊಂಡ್ರೆ ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ, ಅವರು ಸ್ಕೂಲ್ ಫ್ರೆಂಡ್ಸು ಮತ್ತು ಕಾಲೇಜ್ ಫ್ರೆಂಡ್ಸು ಎಲ್ಲ ಕರ್ಸ್ಬಿಟ್ಟು ಏನೋ ಫಂಕ್ಷನ್ ಮಾಡಿದ್ರು. ಇದೇ ಪಾರ್ಟಿ ಅಲ್ತರ ಎಲ್ಲ ಸುತ್ತ ಡೆಕೋರೇಷನ್ ಮಾಡ್ಕೊಂಡು ಇಲ್ಲೇ ಫಂಕ್ಷನ್ ಮಾಡ್ಕೊಂಡು ಮಜಾ ಮಾಡೋದು. ಈ ಟೆರೇಸು ವ್ಯೂ ಹೆಂಗೈತೆ ಅಂತಂದ್ರೆ ಇಲ್ಲಿಂದ ಮನೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಥರ ಐತೆ ನೋಡ್ರಿ. ಕುಣಿಗಲ್ ಕೆರೆ ಪಕ್ಕದಲ್ಲೇ ಕಟ್ಟಿರೋದು, ಇಲ್ಲೇ ಕೆರೆ. ಇಲ್ಲಿ ಮೇಲೆ ಬಂದು ಕೂತ್ಕೊಂಡ್ಬಿಟ್ರಂತೂ ಸ್ವರ್ಗ. ಏನಂತಮ್ಮ? ಮೇಲೆ ಬಂದು ಕೂತ್ಕೊಂಡ್ಬಿಟ್ರಂತೂ ಸ್ವರ್ಗ. ನಿದ್ದೆ ಬಂದ್ಬಿಟ್ಟದೆ. ಇನ್ನೇನು ಹೆಂಗೈತೆ ನೋಡೋಕಿದೆಲ್ಲ. ನಿದ್ದೆ ಅವ್ರು ಅಲ್ಲಿ ತಕ್ಕ ಕಳಿಸ್ದೆ ಬರ ಆದ್ರೂ ನೀನು ಒಂಚೂರು ಎಲ್ಲ ರೆಡಿ ಮಾಡ್ಕೊಂಬಂತ ಮೇಕಪ್ ಎಲ್ಲ ಹಾಕೊಂಡು ಇಷ್ಟ ಇಲ್ವಾ? ಬರೋ ಸಾಕು, ಇದೇ ಬೇಜಾನಾಯ್ತು. ಇದ್ರಾಗೆ ಸಖತ್ ಕಾಣಿಸ್ತಾ ಇದೆ. ನಾನು ನೋಡು ನನ್ನ ತಂಗಿ ಇವಾಗ ಅರ್ಧ ಗಂಟೆ ಹೋಗೋಳು, ಇನ್ನೂ ಬಳ್ಸ್ಕೊಂತಾನೆ ಒಳ್ಳೆ ಪೇಂಟ ಬಂದೇ ತೋರಿಸ್ತೀನಿ ಹೆಂಗೋಳಿಂದ. ನಮ್ದು ಯಾವುದೋ ಮಾಮೂಲಿ ಒಂದು 500-600 ರೂಪಾಯಿ ಶರ್ಟು, 500-600 ರೂಪಾಯಿ ಪ್ಯಾಂಟು, ಮುಗಿದೈತೆ ನಮ್ಮ ಕತೆ ಅಷ್ಟೇ. ಸಾಕು. ಚಿನ್ನದ ಹಾಕ್ಬಿಟ್ಟಿದ್ದೀನಿ ನೆಕ್ಲೆಸು. ಎಂಥದ್ದು ಹಾಕ್ಬೇಕಲ್ಲ, ಚಿನ್ನದಲ್ಲ ಐಸದು ಆರ್ಟಿಫಿಷಿಯಲ್ಲು. ಮಾಡ್ತೀನಿ, ಆದಷ್ಟು ಬೇಗ ಮಾಡಿಸ್ಕೊಡೋಣ ನಾವು ಅಮ್ಮನಿಗೆ. ಹೊಡೆಯಬೇಕ ನಮ್ಮ ಮನೆಗೆ ಏನು ಬಿಡ್ಬಾ? ಹಾಂ, ಹಿಂಗೆ ಗಂಡ ಕಟ್ಟಿರೋ ತಾಳಿನೇ ಸಾಕೊಂತಿ. ಅಯ್ಯೋ ನಾನು ಹಂಗೆಲ್ಲ ದರ್ಪ ತೋರಿಸ್ಕೊಳಕ್ಕೆ ಹೋಗಲ್ಲ. ಮತ್ತೆ ಹೋಗ್ಲಿ ಡೂಪ್ಲಿಕೇಟ್ ಹೆಂಗೆ ಹಾಕೊಂಡೆ ಇರ್ಲಿಂದ? ಏನೋ ಇರ್ಲಿ, ಜನ ಆಡ್ಕೊತಾರಲ್ಲ ಅದಕ್ಕೆ ಹಾಕೊಂಡಿ. ನಡಿ ಊಟ ಅವ್ನು ತಾಯಿ ಬರ್ಲಿದ್ರು, ಅವಳು ತಿಂದಿಲ್ಲ. ಅಯ್ಯೋ ರಾತ್ರಿ ತಿಂದಿರು. ಕಾಯಿಸಿ ನಾಷ್ಟ ಮಾಡೋಕೆ ಹೋಗ್ಬೇಕು. ಏನೋ ತಿಂದಿಲ್ಲ. ನನ್ನ ತಗ್ಗಿ ಬರ್ಲಿ ಇರ್ರಿ, ತೋರಿಸ್ತೀನಿ ಹೆಂಗಾಗೋಳೆ ಅಂತ. ನಡಿ, ಅರ್ಧ ಗಂಟೆ ಆಗಿ ಹೋಗಿ ಬಳ್ಸ್ಕೊಂತ ನೋಡಿ. ಅರ್ಧ ಗಂಟೆ ಮೇಲೆ ಆಯಿತು ಬಳ್ಸ್ಕೊಂತಾಳೆ. ಇವತ್ತು ಒಂದು ಒಳ್ಳೆ ಫೋಟೋ ಶೂಟ್ ಮಾಡ್ಸ್ಕೊಂತೀನಿ ರೀ. ಅವಳು ಫೋಟೋಗಳಿಲ್ಲ ಆ ಥರವು ಒಂದು ಒಳ್ಕೊಂಡು ಮಡಿಕೊಂಡು ಈಗ ಮುಂದೆ ಸಿಕ್ಕಾಬಿಟ್ಟು ಬೇಕಾಗ್ತವೆ. ಅವಳು ಏನು ಬೇಕಾಗಿಲ್ಲ, ಎಲ್ಲ ಸೆಟ್ ಆಯ್ತು ಅಲ್ಲೇನೆ. ಇರಲಿ ಆದರೂ ಮಡಿಕೊಂಡು ನಾನು ಫೋಟೋನ ಫ್ರೇಮ್ ಗಿಮ್ ಮಾಡಿಸಿ ಮಡಿಗಿತೀನಿ ನಾನು ನೋಡ್ಕೊಂಡು ನಿಮ್ಮ ರೂಮಲ್ಲಿ ಗಂಟೆ ಮಾಡಿಸಿ. ನಮ್ಮ ಅಪ್ಪ ಬಂದರು. ನಮ್ಮ ಅಪ್ಪ ಹೆಂಗ 3 ಜನ ನಿಂತ್ಕೊಂಡು ಇಲ್ಲಿ ನಿಂತಿದ್ದೀರಾ? ಹೆಂಗಪ್ಪ ಎಸ್ಟಿಮೇಟ್ ಆಗ್ತಾ ಇದೆಯಾ ನೀನು? ಇಷ್ಟು ಜನ ಕಳ್ಸೋಣ, ಇನ್ನೊಂದು ಇದ್ದು ಕಳ್ಸೋಣ ಅಂತ ಕಟ್ಸಲ್ಲಪ್ಪ. ಏನಕ್ಕಪ್ಪ ಇದ್ದೀನಿ ನೀನು? ಅಪ್ಪ ಮಾಡ್ಬೇಕಣಪ್ಪ, ಮಗ ಮಾಡ್ಯಾರ ಮಕ್ಕಳು. ಏನು ಮಾಡಿದ್ದೆ ನೀನು? ಈಗ ಅವ್ನು ದುಡ್ಡು ಕಟ್ಟಿಲ್ವಾ? ನಾನು ಮಾಡ್ತೀನಲ್ಲ, ಮಾಡು. ಇರು ಸ್ವಲ್ಪ ಟೈಮ್ ತಗೋ. ನೀನು 23 ವರ್ಷ ಕಾಲೇ ಮಾಡ್ಬಿಟ್ಬಿಟ್ಟಿದ್ದೆಲ್ಲ. ಟೈಮ್ ತಗೊಂಡು ಕಟ್ಟಪ್ಪ. ಅದೇ ಕಟ್ಟ ಮತ್ತೆ ಅಡ್ಸ್ಕೊಂಬೇಡ. 3 ಜನ ಎಸ್ಟಿಮೇಟ್ ಆಗ್ತಾ ಇದ್ದೀರಾ? ಸುಳ್ಳು ನೋಡ್ರಿ ಹೆಂಗಾಗೊಳ್ಳೆ. ತಾಂಬೂಲ ಕೊಡೋಕೆ ಒಳ್ಳೆ ರೆಡಿ ಮಾಡಿರೋ ನಮ್ಮ ಮನೇಲಿ. ನಮ್ಮ ಮಾಮರ ಮನೆ ತಾಂಬೂಲ ಕೊಡೋದು ಒಳ್ಳೆದೇನೆ. ಅಮ್ಮ ಹಂಗೆ ನಿಂತ್ಕೊಂಡು ಫೋಟೋ ಹೊಡ್ತೀನಿ ನಮ್ಮ ಮಗಳದ. ನೋಡ್ರಿ ಕಸ್ ಮದುವೆ ಗಂಡು ಹೆಣ್ಣು ಹೋದಂಗೆ ಗೊತ್ತಾ ನೋಡ್ರಿ ನಮ್ಮ ಅಪ್ಪ ಅಮ್ಮ ಯಾವ ಥರ ಹೋಗ್ತಾರೆ ನೋಡ್ರಿ. ತಾಯಿ ವಾಟ್ ನೆಕ್ಸ್ಟ್? ನಮ್ದು ಯಾವಾಗ? ನೀನು ಗಂಡು ಮಗ ಹುಟ್ಟಿದ ತಾಯಿ. ಅದ್ರ ಕತೆನೇ ಬೇರೆ ಕಣಲ್ಲಿ. ಇದು 3 ಫ್ಲೋರ್ ಅದೇನೋ 6 ಫ್ಲೋರ್ ಕಟ್ಬೋದಿತ್ತಲ್ಲಿ. ಗೈಸ್ ಇನ್ನೊಂದು 3-4 ವರ್ಷ ಗೈಸ್ ಏನಾದ್ರು ಮಾಡ್ತೀನಿ. ಯೂಟ್ಯೂಬ್ ಎಲ್ಲ ಕೆಲಸ, ಈ ಯೂಟ್ಯೂಬ್ ಎಲ್ಲ ಸ್ವಲ್ಪ ಕಾಲೇಜ್ ಮುಗಿದಾಗ ಮಾಡ್ಬಿಟ್ಟು ಆಮೇಲೆ ನನ್ನ ತಂಗಿ ಕೊಡ್ತೀನಿ, ಅವಳೇ ನಡ್ಸ್ಕೊತಾಳೆ. ಆಮೇಲೆ ನಾನೇನಾದ್ರು ಸ್ವಂತ ಮಾಡ್ತೀನಿ. ಆಳಂತೂ ಮಾಡಲ್ಲ, ಜಾಸ್ತಿ ಅಂತ ಇನ್ವೆಸ್ಟ್ ಮಾಡಲ್ಲ. ಇರೋದ್ರ ಕಮ್ಮಿ ಆದರೂ ಪರವಾಗಿಲ್ಲ ಏನಾದ್ರು ಮಾಡ್ಬಿಟ್ಟು ನನ್ನ ತಂಗಿ ಮದುವೆ ಆಗಿ ಮಗ ಆಗೋಷ್ಟೊತ್ತಿಗೆ ಹೊಸ ಮನೆ ಕರ್ಕೊತೀನಿ. ನಿನ್ನ ಮಗಳನ್ನಲ್ಲ, ನಾನು ಒಳಗಿಂದ ಸೊಸೆನ ಬಿಡ್ತಾರಲ್ಲ ಅವ್ರನ್ನ, ಸರಿನಾ? ಆದರೂ ದುಡ್ಡು ಜಾಸ್ತಿ ಬಿಡ್ಬಿಡ್ರು ನಿಮಗೆ ಪೌಡ್ರನ್ನ. ಚೆನ್ನಾಗಿ ಕಂಬಿಟ್ಟು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಅಲ್ಲಿ ಎಲ್ಲ ಇವಳನ್ನ ಉಷನೆಲ್ಲ ತಾಂಬೂಲ ಕೂಡ ಕಳಿಸ್ರಿ, ಸೇಮ್ ಹಂಗೆ ರೆಡಿ ಮಾಡ್ಬೇಕು. ಅವಳೆ ಹೆಂಗಾಗೋಳು ತೋರ್ಸಿ ನೋಡಿ ನೋಡೋಣ. ಮನೆಗೆ ಹೋಗ್ಬಿಟ್ಲಾ?
ನಾಳೆ ಕದಂತ ಎಕ್ಸಾಮು ಮಂಗಳವಾರ ಜ್ಯೋತಿ ಓದಕ್ಕೆ ಹೋಗೋಣ ಭಾನುವಾರ ನೀನೆ ಏನಮ್ಮ ಏನೋ ಇಬ್ರು ಡಿಸ್ಕಷನ್ ಮಾಡ್ತಿದ್ರಲ್ಲ ಕಂಟೆಂಟು ಡಿಸ್ಕಷನ್ನು ಏನು ಮಾಡ್ತೀರಾ ಏನು ಅಯ್ಯ ಬಿಡಮ್ಮ ನೀನು ಯಾಕಮ್ಮ ಮೇಕಪ್ ಮಾಡ್ಸ್ಕೊಂಡು ಹೋಗಿದ್ದೀರ ನೀನು ಹೆಂಗಿದ್ದೆ ನಾವು ಮಂತವಿದ್ದಂಗೆ ಇದ್ದೀರಮ್ಮ ಸಾಕು ಬಿಡಮ್ಮ ನೀನೇ ಬಾಯ್ ಬಾಯ್ತು ನಮ್ಮ ಮಸಾಲ ತಮ್ಮ ತಮ್ಮನ ಮನೆ ಆಯ್ತಾ ಏನೇ ತಿನ್ನಲಿ ಬರಲ್ಲ ಬ್ಯಾಕ್ ಟು ಅರಮನೆ ನಿನ್ನ ಅರಮನೆಗೆ ವೆಲ್ಕಮ್ ಬ್ಯಾಕ್ ಟು ವರ್ಷಮರೆ ಎರಡು ಆರತಿ ಇತ್ತು ಮೇಲಕ್ಕೆ ಏನಾಗಲ್ಲ ಬಿಡೋ ನಮ್ಮನ್ನ ನಾವು ಬಂದೇನವ ರತ್ನ ಮಾಡ್ತೀಯೇನು ಸೌಜೆ ಅಯ್ಯ ಬರಾಜಿ ಅಲ್ಲೆಲ್ಲ ಇದು ಮಾಡ್ಕೊಂಡ್ ಹೋಗಿದೀವ ದೇವ್ರ ಕೆಲಸ ಮಾಡ್ಕೊಂಡ್ ಬಂದಿರೋದು ನೀನು ಅದೆಲ್ಲ ತಿಳಿದಿರೋ ಫೋನ್ ಮಾಡಿ ಹೇಳ್ತಾನೆ ಬರಬಾರ್ದು ಅಂತ ಓಹೋ ಹೋ ಹೋ ಏನು ಕಾಣಪ್ಪನ ಯಾರನ್ನ ಕದ್ದಿದ್ದು ಅಡಗಾರ ಅಂತ ಏನಿದ್ರು ಪಣ್ಣಮೈತೆ ಏನಪ್ಪ ಸಮಾಚಾರ ಹೆಂಗಿದ್ಯಪ್ಪ 3 ದಿವಸದಿಂದ ಬಿಡಲ್ಲ ಇವಂತಲ್ಲಪ್ಪ ನೀನು ಅದೇ ಅದೆಲ್ಲ ಒಂದೇ ದಿವಸದೇನು ಇವತ್ತು ನಾನು ಗಾಯ್ಸ್ ಆ ಅರಮನೆಯಿಂದ ಈ ನಮ್ಮ ಅರಮನೆಗೆ ಪುಟ್ಟ ಅರಮನೆ ಬಂದಿದ್ದಾಯ್ತು ಏನ್ ಕತೆ ಹೆಂಗೆ ಮುಂದೆ ಏನ್ ಕತೆ ಅಂದ್ರೆ ಮನೆ ಕೊಂಡದೇನು ಇವಾಗ ಗಾಯ್ಸ್ ಎಲ್ಲ ಮುಗಿದ್ ಬಂದಿದ್ದಾಯ್ತು ಆ ಹೋಮ್ ಟೂರ್ ಎಲ್ಲ ಮಾಡೋಕ್ಕಾಗಿಲ್ಲ ಗಾಯ್ಸ್ ಅದೆಲ್ಲ ದೇವ್ರ ಕೆಲಸ ಇತ್ತು ಅದು ಎಷ್ಟಾಗಿ ಅವರು ಉಳ್ಕೊಳಕ್ ಮಾಡ್ಕೊಂಡಲ್ಲ ಅದನ್ನ ಮಾತ್ರ ತೋರಿಸ್ತೀನಿ ಮಿಕ್ತವ್ರು ರೆಂಟಿಗೆಲ್ಲ ಅಷ್ಟೊಂದು ಜನ ಮಾಡಿಸಿಲ್ಲ ತೋರಿಸಿದ್ದೀನಿ ಅಷ್ಟು ಬಿಟ್ಟರೆ ಏನಿಲ್ಲ ಪೂರ್ತಿ ಮನೆ ನೋಡಿ ತೋರಿಸಿದ್ರೆ ಚೆನ್ನಾಗಿರೋದು ಅವ್ರು ಹೆಂಗೆಲ್ಲ ಮಾಡಿದ್ರು ಅಂತ ಕಷ್ಟ ಬಿದ್ದು ಏನೋ ನಾವು ಮಾಡಿ ಕಟ್ಸವ್ರೆ ಅಷ್ಟೇ ನೆಕ್ಸ್ಟ್ ಯಾವಾಗಾದ್ರೂ ಹೋದರೆ ಪೂರ್ತಿ ಒಂದು ಕಡೆಯಿಂದ ಹೆಂಗೆ ಏನೇನು ಫುಲ್ಲು ಫೆಸಿಲಿಟಿ ಹೆಂಗೆಲ್ಲ ಐತೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಅಷ್ಟೇ ನೆಕ್ಸ್ಟು ನಮ್ಮ ಹೋಮ್ ಟೂರ್ ನೋಡ್ತೀರಾ ನಮ್ಮನೆ ಈ ಮನೆದೆಲ್ಲ 3 ವರ್ಷ ಬಿಟ್ಕೊಂಡು ನಾವು ಅಪ್ಪ ಕಟ್ಸಿದ್ರೆ ಆಮೇಲೆ ಸಿಗೋಣ ಆಮೇಲೆ ಮಾಡೋಣ ಅಷ್ಟೇ ಸಾಕು ಭಗವಂತ ನಿನ್ನೆ ಅಮ್ಮಮ್ಮನ ಮಾತಾಡಿದೆ ಕೇಳು ಏನು ಗೊತ್ತಾ ಏನು ಹೇಳಿದ ಮನೆಗೆ ಏನೊಂದು ಮಾತಾಡಿದೆ ನಿಂಗೆ ದೊಡ್ಡ ಮನೆ ಬೇಕಂತ ಅಂದಿದ್ಕೆ ಇರೋದ್ರಿಗೆ ನಿಮ್ದಾಗಿದ್ದೀವ ಆರೋಗ್ಯ ಎಲ್ಲ ಚೆನ್ನಾಗೈತಾ ಸಂಪತ್ತು ಆಯುಷು ಆರೋಗ್ಯ ಎಲ್ಲ ಚೆನ್ನಾಗೈತಾ ಅಯ್ಯ ಒಳ್ಳೆ ಕಥೆ ಐತಲ್ಲ ನಿಂದು ಎಲ್ಲ ಚೆನ್ನಾಗೈತಾ ಟೈಮ್ ಊಟ ಆಯ್ತಾ ನನ್ನ ತುಂಬ ನಿದ್ದೆ ಆಯ್ತಾ ಜೀವನ ಮಾಡೋಕೆ ಎಷ್ಟು ಕಷ್ಟ ಆಯ್ತಾ ನಮ್ದು ಒಳ್ಳೆ ಜೀವನನೇ ಜೀವನ ಗಾಯ್ಸ್ ಇಲ್ಲ ಗಾಯ್ಸ್ ಆ ಥರ ರಿಗ್ರೆಟ್ ಮಾಡ್ತಾ ಇಲ್ಲ ಕಷ್ಟ ಬಿದ್ದರೆ ಎಲ್ಲ ಅದೇ ಆಗ್ತದೆ ನಾವು ಕಷ್ಟ ಬೀಳ್ತೀವಿ ನಮ್ಮ ಅಪ್ಪ ಕಷ್ಟ ಬೀಳ್ತದೆ ಆದರೆ ನಮ್ಮ ಅಪ್ಪ ಮಾಡೋಕೆ ರೆಡಿ ನನಗೆ ಹೆಂಗೆ ಮಾಡೋಕೆ ಇಷ್ಟ ಇಲ್ಲ ನಮಗೆ ಅಂತಲೇ ಒಂದು ಕನ್ಸಿರ್ತದೆ ಆ ಥರ ಕನ್ಸಿನ ಪ್ರಕಾರ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟೇ ಇನ್ಮೇಲಿಂದ ನಮ್ಮ ಕಥೆಗಳು ಸ್ಟಾರ್ಟ್ ಆಗ್ತದೆ ನಾಳೆಯಿಂದ ನಮ್ಮ ಹಳೇ ಜೀವಿ ವ್ಲಾಗ್ಸು ಯಾವ ಥರ ಟ್ರೆಂಡ್ ಆಗಿತ್ತು ನಮ್ಮ ಫ್ಯಾಮಿಲಿ ಫನ್ನು ಎಂಟರ್ಟೈನ್ಮೆಂಟು ಅಡುಗೆ ತಿನ್ನಾಟ ತಿಂಡಿ ತಿನಿಸು ಎಲ್ಲ ಯಾವುದೇ ಥರ ಇತ್ತು ಆ ಥರ ಕಂಟಿನ್ಯೂ ಮಾಡ್ತೀವಿ ನಾಳೆ ಸಿಗೋಣ ಟಾಟಾ ಬೈ ಬೈ ವಸಂತಿ ಫುಲ್ ಅಪ್ಸೆಟ್ ಮೂಡ್ ಔಟ್ ಆಗ್ಬಿಟ್ಟವಳೆ ನಾಳೆ ಸಿಗ್ತೀವಿ ಬೈ